18 ವರ್ಷಗಳಿಂದ ಮುದಗಲ್ ಪಟ್ಟಣವನ್ನು ತಾಲೂಕು ಘೋಷಣೆ ಮಾಡಬೇಕು ಹಾಗೂ ಈ 6-7 ವರ್ಷಗಳಿಂದ ತಲೆದೋರಿರುವ ಕುಡಿಯುವ ನೀರಿನ ಸಮಸ್ಯೆಯ ಬಗ್ಗೆ ಕರ್ನಾಟಕ ರಕ್ಷಣಾ ವೇದಿಕೆ ಹಲವಾರು ಹೋರಾಟಗಳನ್ನು ವಿವಿಧ ರೀತಿಯಲ್ಲಿ ಮಾಡಿದ್ದು ನಮಗೆ ತಿಳಿದಿರುವಂಥ ವಿಷಯವಾಗಿದೆ. ಅದರಲ್ಲಿ ಭಾಗವಹಿಸಿ ನಮಗೆ ಸಾಥನ್ನು ಕೊಟ್ಟಿದ್ದರು. ಅದೇ ಪ್ರಕಾರ ಐತಿಹಾಸಿಕ ಮುದಗಲ್ ನಾವು ಅಂತ ಹೋರಾಟ ಮಾಡಿದರೂ ಸಹ ಇನ್ನುವರೆಗೆ ಅಧಿಕಾರಿಗಳಾಗಲಿ ಜನಪ್ರತಿನಿಧಿಗಳಾಗಲಿ ಸರ್ಕಾರವಾಗಲಿ ಯಾವುದೇ ಸ್ಪಂದನೆಯನ್ನು ನೀಡಿಲ್ಲ. ಈಗ ಇದೇ ತಿಂಗಳು 6ನೇ ತಾರೀಕಿನಂದು ಹಟ್ಟಿ ಪಟ್ಟಣಕ್ಕೆ ವಿವಿಧ ಕಾಮಗಾರಿಗಳನ್ನು ಉದ್ಘಾಟನೆ ಮಾಡಲಿಕ್ಕೆ ಕನ್ನಡ ನಾಡಿನ ದೊರೆ ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಆಗಮಿಸ್ತಾ ಇದ್ದಾರೆ. ಅವರು ಮುದಗಲ್ ಪಟ್ಟಣಕ್ಕೆ ಬಂದಂತಹ ಸಂದರ್ಭದಲ್ಲಿ ಈ ಚುನಾವಣೆಯ ಪೂರ್ವದಲ್ಲಿ ಅವರು ರಂಗಮಂದಿರದ ಆವರಣದಲ್ಲಿ ನಡೆದ ಬಹಿರಂಗ ಸಭೆಯಲ್ಲಿ ಅವರು ಒಂದು ಮಾತನ್ನು ಹೇಳಿದರು. ನಮ್ಮ ಸರ್ಕಾರ ಬಂದರೆ, ನಾನು ಮುಖ್ಯಮಂತ್ರಿ ಆದರೆ ನಾನು ಮುದಗಲ್ ತಾಲೂಕು ಕೇಂದ್ರವನ್ನಾಗಿ ಘೋಷಣೆ ಮಾಡ್ತೇನೆ ಅಂತೇಳಿ ಆಶ್ವಾಸನೆಯನ್ನು ಕೊಟ್ಟಿದ್ದರು. ಅದೇ ಪ್ರಕಾರ ಎಲ್ಲ ಪಕ್ಷದ ಜನಪ್ರತಿನಿಧಿಗಳು ಸಹ ಮುದಗಲ್ ಪಟ್ಟಣವನ್ನು ತಾಲೂಕು ಮಾಡ್ತೇವೆ ಅಂತೇಳಿ ಆ ಸಂದರ್ಭದಲ್ಲಿ ತಮ್ಮ ತಮ್ಮ ಭಾಷಣದಲ್ಲಿ ನಾನು ಗೆದ್ರೆ ಮಾಡ್ತೀನಿ, ನಾನು ಇದು ಮಾಡಿದರೆ ಅಂತೇಳಿ ಹೇಳಿದರು. ಆದರೂ ಯಾವುದೇ ಒಂದು ಕೆಲಸ ಆಗಿಲ್ಲ. ನಮ್ಮ ಕೆಲಸ ಏನು, ಹೋರಾಟ ಮಾಡೋದು, ಜನರ ಒಳಿತಿಗಾಗಿ ನಾವು ಕೆಲಸ ಮಾಡುವಂಥದ್ದು ನಮ್ಮ ಕೆಲಸ. ಆದ ಕಾರಣ ಈ 6ನೇ ತಾರೀಕಿಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಹಟ್ಟಿ ಪಟ್ಟಣಕ್ಕೆ ಆಗಮಿಸ್ತಾ ಇದ್ದಾರೆ. ಅದಕ್ಕೆ ನಾವು ಮುದಗಲ್ ಪಟ್ಟಣದಿಂದ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಸೇನೆಯ ವತಿಯಿಂದ ಪಾದಯಾತ್ರೆಯನ್ನು ಹಮ್ಮಿಕೊಂಡಿದ್ದೇವೆ. 2 ಗಂಟೆಗೆ ಇಲ್ಲಿ ಮುದಗಲ್ ಪಟ್ಟಣದಿಂದ ಪಾದಯಾತ್ರೆ ಪ್ರಾರಂಭವಾಗ್ತದೆ. ನಾವು ಇಲ್ಲಿಂದ ಲಿಂಗ್ಸ್ಗೂರಿಗೆ ಹೋಗಿ ಅಲ್ಲಿ ರಾತ್ರಿ ವಾಸ್ತವ್ಯ ಹೂಡಿ ಮತ್ತೆ ಬೆಳಿಗ್ಗೆ ಎದ್ದು ಪಾದಯಾತ್ರೆಯ ಮೂಲಕ ಹಟ್ಟಿ ಪಟ್ಟಣಕ್ಕೆ ಹೋಗುವಂತಹ ಒಂದು ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದೇವೆ. ಈ ಒಂದು ಕಾರ್ಯಕ್ರಮಕ್ಕೆ ಕೇವಲ ನಮ್ಮ ಸಂಘಟನೆಯವರು ಮಾತ್ರ ಅಲ್ಲ, ವಿವಿಧ ಸಂಘಟನೆಗಳು, ಪ್ರಗತಿಪರ ಸಂಘಟನೆಗಳು, ರೈತಪರ ಸಂಘಟನೆಗಳು, ದಲಿತ ಪರ ಸಂಘಟನೆಗಳು ಹಾಗೂ ಮಹಿಳಾ ಸಂಘಗಳು, ಆಮೇಲೆ ಊರಿನ ಅಭಿಮಾನ ಇರುವಂತಹ ಊರಿನ ನಮ್ಮ ಮುದಗಲ್ ಪಟ್ಟಣದ ಬಗ್ಗೆ ಮುದಗಲ್ ಅಭಿವೃದ್ಧಿ ಆಗಬೇಕು, ಮುದಗಲ್ ಜನರಿಗೆ ಕುಡಿಯುವ ನೀರು ಸಿಗಬೇಕು ಹಾಗೂ ಮುದಗಲ್ ಪಟ್ಟಣ ತಾಲೂಕು ಆಗಬೇಕು ಅನ್ನೋ ಒಂದು ಕನಸನ್ನು ಕಾಣುವಂತಹವರು, ಅಭಿಮಾನ ಇರುವಂತಹವರು ಸಾವಿರಾರು ಜನ ಇದ್ದಾರೆ. ಮುದಗಲ್ ಪಟ್ಟಣದಲ್ಲಿ 45,000 ಜನಸಂಖ್ಯೆ ಇರುವಂತಹ ಮುದಗಲ್ ಪಟ್ಟಣಕ್ಕೆ ತಾಲೂಕು ಮಾಡಲಿಕ್ಕೆ ಎಲ್ಲ ಅರ್ಹತೆ ಇದೆ. ನಾವು ತಾಲೂಕು ಘೋಷಣೆ ವಿನಃ ಆ ತಾಲೂಕು ಘೋಷಣೆ ಮಾಡಿಲ್ಲ. ಆದ ಕಾರಣ ಯಾರಿಗೆ ನಮ್ಮ ಊರಿನ, ನಮ್ಮ ಮುದಗಲ್ ಐತಿಹಾಸಿಕ ಪಟ್ಟಣದ ಬಗ್ಗೆ ಅಭಿಮಾನ ಇದೆ, ಅವರು ಈ ಒಂದು ಪಾದಯಾತ್ರೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಮನವಿಯನ್ನ ಮಾಡ್ತಾ ಇದ್ದೇನೆ. ಈ ಒಂದು ಪಾದಯಾತ್ರೆಗೆ ಭಾಗವಹಿಸಿ ಯಶಸ್ವಿಗೊಳಿಸಬೇಕು. ನಾವು ನಮ್ಮ ಬೇಡಿಕೆ ಈಡೇರುವವರೆಗೆ ನಿರಂತರವಾಗಿ ಹೋರಾಟವನ್ನು ಮಾಡುವ ಒಂದು ಯೋಜನೆಯನ್ನು ಇಟ್ಕೊಂಡಿದ್ದೇವೆ. ಕೇವಲ ಈಗ ಹೋಗಿ ಮನವಿ ಕೊಟ್ಟು ಬರುವುದಷ್ಟೇ ಅಲ್ಲ, ನಾವು ಮುಂದಿನ ದಿನಗಳಲ್ಲಿ ಅನಿರ್ದಿಷ್ಟ ಕಾಲ ಧರಣಿ ಮಾಡಲಿಕ್ಕೂ ಸಹ ತಯಾರಿದ್ದೇವೆ. ಉಪವಾಸ ಸತ್ಯಾಗ್ರಹಕ್ಕೂ ನಾವು ತಯಾರಿದ್ದೇವೆ. ಆದ ಕಾರಣ ಇನ್ನೊಮ್ಮೆ ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಮುದಗಲ್ ಪಟ್ಟಣದ ಎಲ್ಲರೂ ಜನತೆ, ಮಹಾಜನತೆ ಈ ಒಂದು ಪಾದಯಾತ್ರೆಯಲ್ಲಿ ಭಾಗವಹಿಸಬೇಕು ಅಂತೇಳಿ ಈ ತಮ್ಮ ಮಾಧ್ಯಮದ ಮೂಲಕ ಮನವಿಯನ್ನ ಮಾಡ್ತಾ ಇದ್ದೇವೆ. ಆವರಣದಿಂದ ಹಟ್ಟಿ ಪಟ್ಟಣ ವೇದಿಕೆಯವರೆಗೆ
ಮಾವ ಸ್ವಲ್ಪ ಒಂದು ಕೆಳಗೆ ಬಸಣ ನೀನೇ ವಿಡಿಯೋ ಹಾಕ್ಬೇಕು ಮುಂದಿನ ವಿಡಿಯೋ ಮಾಡಿದ್ದು ವಿಡಿಯೋ ಹಾಕು ಅಂದ್ರೆ ಬರೀ ಕೈ ಬಂದು